ತ್ರಿವಿಕ್ರಮ್ ಕಡೆಯಿಂದ ಅನುಷನ್ಗೆ ಹಾಕಿಸಿರ್ತಾರೆ. ಅನುಷ ಅದನ್ನು ವಾಪಸ್ಸು ತ್ರಿವಿಕ್ರಮ್‌ಗೆ ಕೊಟ್ಟು, ತ್ರಿವಿಕ್ರಮ್ ನನಗೆ ಕೊಡ್ತಾನೆ. ಅದನ್ನು ನಾನು ಒಂದು ದಿವಸ ಅದನ್ನು ಎಪಿಸೋಡಲ್ಲಿ ಹಾಕೊಂಡು ಕೂತ್ಕೋತೀನಿ. ಸುದೀಪ್ ಸರ್ ಏನು ಹೇಳಿರ್ತಾರೆ, ನಾನು ಹೇಳೋವರೆಗೂ ಅದನ್ನು ಕೊಡಬಾರ್ದು ಅಂತ ಅನುಷನ್ಗೆ ಹೇಳಿರ್ತಾರೆ. ಆವಾಗ ನಾನು ಅದನ್ನು ವಾಪಸ್ ನನಗೆ ಕೊಟ್ಟಾಗ ನಾನು ಅದೇನು ಮಾಡ್ತೀನಿ, ಅದೇನೋ ಕಾಮಿಡಿಗೆ ಮಾಡಿರ್ಬೋದು ಅಂತ ತಿಳ್ಕೊಂಡು ನಾನು ಹಂಗೆ ಇರ್ತೀನಿ. ಅದು ಹಂಗೆ ಹೇಗಿರುತ್ತೆ ಆ್ಯಕ್ಚುಲಿ. ನನಗೆ ಸುದೀಪ್ ಸರ್ ಸ್ವಲ್ಪ ವಿಷಯದಲ್ಲಿ ಹೇಳಿದಾಗ ನನಗೆ ಅದೇನಾಗುತ್ತೆ, ಅವ್ರ ಪ್ರತಿಯೊಂದು ಮಾತನ್ನು ನಾನು ತುಂಬ ಮನಸ್ಪೂರ್ವಕವಾಗಿ ನಾನು ತೊಗೊಳ್ಳೋವಂಥವು ನಾನು ಆ್ಯಕ್ಚುಲಿ. ಸರ್ ನಾನು ಈ ಥರ ನಿರ್ಧಾರ ಮಾಡಿದ್ದೀನಿ ಸರ್, ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಅಂತ ಹೇಳಿದಾಗ, ಅದನ್ನು ಮಾಡೋದು ತುಂಬ ಒಳ್ಳೆಯದು, ನೀವು ಹೇಳಿದ್ದು ಒಳ್ಳೆಯದು. ಬಟ್ ಆದರೂ ಕೂಡ ನೀವು ಸಂಪಾದನೆ ಮಾಡಲು ಸ್ವಲ್ಪ ದುಡ್ಡನ್ನು ನೀವು ಈ ಥರ ಖರ್ಚು ಮಾಡಿ ಅಂತ ಹೇಳಿದರು. ಬಟ್ ನಾನು ಆ ಕೆಲಸ ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ, ಅದ್ರ ಜೊತೆ ಈ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆಲ್ಲವೂ ಕೂಡ ಸ್ವಲ್ಪ ದಿನದಲ್ಲೇ ತೆರೆ ಎಳಿತೀನಿ. ಕೊನೆಯದಾಗಿ ವೀಕ್ಷಕರಿಗೆ ಬಿಗ್ ಬಾಸಿಂದ ಬಂದಿದ್ದೀರಾ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸುರೇಶ್ ತುಂಬ ಚೆನ್ನಾಗಿದ್ದೀನಿ, ಅಪ್ಪನೂ ತುಂಬ ಚೆನ್ನಾಗಿದ್ದಾರೆ, ಮಗಳು ತುಂಬ ಚೆನ್ನಾಗಿದ್ದಾರೆ, ಯಾವುದೂ ತೊಂದರೆ ಇಲ್ಲ. ನಾನು ಬಂದಿರೋ ಉದ್ದೇಶ ನನ್ನ ವೈಯಕ್ತಿಕ ಕಾರಣಗಳಿಂದ, ಅಂದರೆ ನನ್ನ ಬಿಸ್ನೆಸ್ನ ನನ್ನ ಧರ್ಮಪತ್ನಿಗೆ ನಿಭಾಯಿಸೋಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ. ಎಲ್ಲರೂ ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ತೊಗೊಳ್ಳಿ. ನನಗೆ ನೀವೇನು ಪ್ರೀತಿ ವಿಶ್ವಾಸ ಕೊಟ್ಟಿದ್ರೆ ಅದನ್ನು ಹಾಗೆ ಯಾವತ್ತೂ ನಾನು ಉಳಿಸ್ಕೋತೀನಿ. ನನಗಿನ್ನು ಯಾವುದೇ ಥರದ ಅವಕಾಶಗಳು ಸಿಕ್ಕರೂ ಕೂಡ ನಾನೊಂದು ಸ್ಕ್ರೀನ್ ಮೇಲೆ ಬಂದು ನಿಮಗೆ ಇನ್ನೂ ನನ್ನ ಕಡೆಯಿಂದ ಏನು ಆಗಬೇಕು, ಎಂಟರ್ಟೈನ್ಮೆಂಟ್ ಏನು ಇರಬೇಕು, ನಾನೇನು ಕೊಟ್ಟಿದ್ದೀನಿ ಇಷ್ಟು ದಿವಸ, ಅದಕ್ಕೂ ಮೀರಿ ನೀನಾದರೂ ಕೊಡೋಕ್ಕೆ ಆದರೆ ಆ ಥರ ಅವಕಾಶ ಸಿಕ್ಕರೆ ನಾನು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿ ಆ ಒಂದು ನನಗೆ ಕೊಟ್ಟಿರೋಂಥ ಅವಕಾಶಕ್ಕೆ ನಾನು ಆಭಾರಿಯಾಗಿದ್ದು ನಾನು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಇಷ್ಟಪಟ್ಟು ಆಡಿರೋ ಆಟ ಯಾವುದು ಸರ್? ಮೇಡಮ್, ನಾನು ತುಂಬ ಇಷ್ಟಪಟ್ಟು ಆಡಿರೋ ಆಟ ಅನುಷ ಮತ್ತು ನಂದು ಟಾಸ್ಕ್ ಒಂದು ಬರುತ್ತೆ. ಅನುಷ ಯಾಕೆ ನನಗೆ ಅಷ್ಟು ಕ್ಲೋಸ್ ಆದರು ಅಂದರೆ, ನನಗೆ ಪೇಷನ್ಸನ್ನು ಕಲಿಸ್ಕೊಟ್ಟದ್ದು ಅನುಷ. ತಾಳ್ಮೆ, ಹೇಗೆ ಮಾತಾಡಬೇಕು, ಎಲ್ಲಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದು ಅನುಷ. ಅದಾದಮೇಲೆ ಅನುಷ ಹೊರಗಡೆ ಬರ್ತಾಳೆ. ಆ ವಾರದಲ್ಲಿ ನಡೆದಿರೋಂಥ ಅಷ್ಟು ಟಾಸ್ಕ್ ಮಧ್ಯದಲ್ಲಿ ನಾನು ಅನುಷನಿಗೆ ಒಂದು ಮಾತು ಹೇಳ್ತೀನಿ, ಅಮ್ಮ ನಾವು ಗೆಲ್ಲಬೇಕಂತ ಆಡೋಣ, ತೊಂದರೆ ಇಲ್ಲ, ಬಟ್ ನನ್ನ ಕಾಲು ನೋವು ಇರೋದ್ರೆ ನನ್ನ ಕಡೆಯಿಂದ ಪ್ರಯತ್ನ ಅಂದರೂ ಪಡ್ತೀನಿ ಅಂತ ಮಾತು ಕೊಡ್ತೀನಿ. ಅದಕ್ಕೆ ಅವಳು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಆ ಸ್ಪೋರ್ಟಿವ್ನೆಸ್ನ ನನ್ನ ಮೇಲೆ ಅವಳು ಬೀರ್ತಾಳೆ. ಅಣ್ಣ ತಲೆ ಕೆಡಿಸ್ಕೊಳ್ಳೋದು ಬೇಡ, ಸೋತ್ವಾ ಬಿಡೋಣ, ಸೋತ್ವಿ, ಗೆದ್ವಾ ಬಿಡೋಣ, ಗೆದ್ವಿ ಅಂತೀವಿ. ಆ ವಾರದಲ್ಲಿ ನಡೆದಿರೋಂಥ ಟಾಸ್ಕ್ಗಳಿಗೆ ನನಗೆ ಉತ್ತಮ ಸಿಗುತ್ತೆ, ಕಿಚ್ಚ ಸರ್ ಚಪ್ಪಾಳೆ ಸಿಗುತ್ತೆ, ನಾನು ಡ್ಯಾನ್ಸ್ ಬರದೇ ಇರೋನು ಡ್ಯಾನ್ಸ್ ಮಾಡ್ತೀನಿ. ಎಲ್ಲವೂ ಹೊಗಳಿಕೆ ತೊಗೊಂಡಾಗ ಆ ವಾರ ಪೂರ್ತಿ ನಡೆದಿರೋಂಥ ಟಾಸ್ಕ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಮನೆಯಲ್ಲಿ ಯಾವತ್ತೂ ಮೆಮೊರೇಬಲ್ ವೀಕ್ ಅದು ಅನುಷ ನಂದು ವೀಕ್ ಮೆಮೊರೇಬಲ್. ಬಂದ ತಕ್ಷಣ ಹೇಳಿದ್ರಿ ನೀವು ಬಂದ ತಕ್ಷಣ ಲಾಯರ್ ಜಗದೀಶ್ ಅವರು ಕಾಲ್ ಮಾಡಿದ್ರಿ, ಅಂದರೆ ಅವ್ರನ್ನ ಅಲ್ಲಿ ನೀವು ತುಂಬ ಮಿಸ್ ಮಾಡ್ಕೊತಿದ್ರು ಹೊರಗಡೆ ಬಂದ ತಕ್ಷಣ. ಅಂದರೆ ಅಲ್ಲೊಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅರ್ಧಕ್ಕೆ ಬರ್ತಾರೆ. ಅದೇ ಕಾರ್ಯಕ್ರಮಕ್ಕೆ ಸುದೀಪ್ ಸರು ಒಂದು ಹೋಸ್ಟ್ ಮಾಡೋಕ್ಕೆ ಬಂದಾಗ ಅಮ್ಮ ಇದಾಗಿರ್ತಾರೆ, ಸುದೀಪ್ ಅಮ್ಮ. ಸೊ ಅದು ಬಂದಾಗ ಅವೆಲ್ಲ ಮಾತಾಡಿದ್ರ ಸರ್? ಮೇಡಮ್, ನಮಗೆ ಜಗದೀಶ್ ಅವ್ರ ವಿಷಯದಲ್ಲಿ ಅದು ಎಷ್ಟು ಚರ್ಚೆ ಮಾಡ್ಬೇಕು ಅಷ್ಟು ಮಾಡಿದರು. ಆಮೇಲೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ಜಗದೀಶ್ ಅವ್ರು ಹೊರಗಡೆ ಬಂದಿದ್ದು. ಜಗದೀಶ್ ಅವ್ರು ಇವತ್ತು ನನ್ನ ಜೊತೆಗೆ ಇದ್ದಿದ್ದರೆ ಇನ್ನೂ ಬೇರೆ ರೀತಿ ಆಟ ಆಡುತ್ತಿದ್ವಿ ನಾನು ಜಗದೀಶ್ ಅವರು ಕೂಡ. ಯಾವುದೋ ನಮ್ಮ ಇಬ್ಬರ ಮಧ್ಯೆ ಪರ್ಸ್ನಲ್ ಯಾವುದೋ ಭಿನ್ನಾಭಿಪ್ರಾಯಗಳಿಲ್ಲ. ಆಟ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ. ಅದನ್ನು ಹೊರತುಪಡಿಸಿ ಇವಾಗ ನಾವಿಬ್ಬರು ಗೆಳೆಯ, ಅವ್ರು ಗೆಳೆಯ ಅಂತ ಕರೀತಾರೆ, ನಾನು ಗೆಳೆಯ ಅಂತ ಕರಿತೀನಿ, ಅವ್ರು ಗೋಲ್ಡ್ ಅಂತ ಕರೀತಾರೆ. ಅದು ಹಾಗೇ ಇರುತ್ತೆ. ನಾನು ಜಗದೀಶ್ ಅವ್ರ ವಿಷಯದಲ್ಲಿ ಮುಗ್ಧ ಮನಸ್ಸಿನ ಸ್ವಚ್ಛ ಮನಸ್ಸಿನ ಜಗದೀಶ್ ಏನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಏನಾದರೂ ಸಿಟ್ಟು ಬಂದರೆ ಪಟ್ಟಂತ ಬೈತಾರೆ, ಆಮೇಲೆ ಬಂದು ತಬ್ಕೋತಾರೆ, ಚೆನ್ನಾಗಿ ಹಂಗಲ್ಲ ಹೀಗೆ ಅಂತ ಹೇಳ್ತಾರೆ. ಅದು ಎಲ್ಲೋ ತುಂಬ ಅಟ್ಯಾಚ್ಮೆಂಟ್ ಆಗುತ್ತೆ ಅವ್ರ ವಿಷಯದಲ್ಲಿ. ಜನ ಅಂದ್ಕೊಂಡಾಗೆ ಜಗದೀಶ್ ಅವರು ಅಷ್ಟು ಕೆಟ್ಟ ಮನುಷ್ಯ ಏನಲ್ಲ, ತುಂಬ ಒಳ್ಳೆಯ ಮನುಷ್ಯ. ನಾನು ನೋಡ್ರೆ ಜಗದೀಶ್ ಕೋಪ ಬಂದಾಗ ಯಾರು ಪ್ರೊವೋಕ್ ಮಾಡಿದಾಗ ಅದು ಪ್ರೊವೋಕ್ ಆಗೋದು ಸಹಜ. ಮನುಷ್ಯ ನನಗೂ ಕೂಡ ಪ್ರೊವೋಕ್ ಮಾಡಿದಾಗ ನಾನು ಆಗ್ತೀನಿ. ಬಟ್ ಆ ಕ್ಷಣಕ್ಕೆ ಅಲ್ಲಿ ಮಾಡಿರೋದು ನನಗೆಲ್ಲ ಒಂದು ಸ್ವಲ್ಪ ಟ್ರಿಕರ್ ಆಯಿತು. ಅದಕ್ಕೋಸ್ಕರ ಆ ಥರ ರಿಯಾಕ್ಟ್ ಆಗಿ ಅದೇನೇನೋ ಆಯಿತು. ನನ್ನ ಗೆಳೆಯ ಜಗದೀಶನ್ಗೆ ಯಾವತ್ತೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಮೇಡಮ್. ಬಿಗ್ ಬಾಸ್ ಮೇಲೆ ಬೆಸ್ಟ್ ಇನ್ಸಿಡೆಂಟ್ ಯಾವುದು, ವರ್ಸ್ಟ್ ಇನ್ಸಿಡೆಂಟ್ ಯಾವುದು ಸರ್? ಮರೆಯೋಕ್ಕಾಗೋದಿಲ್ಲ ಬಿಗ್ ಬಾಸಲ್ಲಿ ಅನ್ನೋದು ಒಂದು ಇದ್ದೇ ಇರುತ್ತಲ್ಲ ಸರ್ ಲೈಫಲ್ಲಿ. ಮೇಡಮ್, ವರ್ಸ್ಟ್ ಇನ್ಸಿಡೆಂಟ್ ಬಂದು ಎಲ್ಲರೂ ಬ್ಲ್ಯಾಕ್ ರೋಸ್ ಕೊಡ್ತಾರೆ ನನಗೆ, ಅದು ವರ್ಸ್ಟ್ ಇನ್ಸಿಡೆಂಟ್. ಕಿಚ್ಚನ ಚಪ್ಪಾಳ ಸಿಗುತ್ತೆ, ಅದು ಬೆಸ್ಟ್ ಇನ್ಸಿಡೆಂಟ್ ಮೇಡಮ್. ಬಿಗ್ ಬಾಸಲ್ಲಿ ಗೋಲ್ಡ್ ಸುರೇಶ್ ಕಲ್ತಿದ್ದೇನು? ತಾಳ್ಮೆ, ಸಿಂಪ್ಲಿಸಿಟಿ, ಏನು ಇಲ್ಲದೇನೂ ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ ಮೇಡಮ್. ಎಲ್ಲರೂ ಹೇಗೆ ಮುಂದೂಗಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘು ಜೊತೆ ಶಿಲ್ಪಾ, ರಿಪಬ್ಲಿಕ್ ಕನ್ನಡ, ಬ್ಯಾಂಗ್ಳೂರು.
ಮತ್ತು ಜನಗಳಿಗೆ ಬಿಟ್ಟರೆ ಯಾವುದೇ ಥರದ ಸ್ಕ್ರಿಪ್ಟೆಡ್ ಎಲ್ಲ ಇಲ್ಲ ಮೇಡಮ್ ಇದರಲ್ಲಿ ಯಾವುದೂ ಕೂಡ. ರಿಯಾಲಿಟಿ ಶೋ ಅಂತ ಹೇಳಿದ್ದು ಬಿಗ್ ಬಾಸ್, ರಿಯಾಲಿಟಿ ಶೋನೇ ಅದು ಬಿಗ್ ಬಾಸ್. ಎಲ್ಲೋ ಒಂದು ಕಡೆ ಇಷ್ಟು ದಿನ ಸುರೇಶ್ ಅವರು ಸೇಫಾಗಿ ಗೇಮ್ ಆಡ್ಕೊಂಡು ಬಂದ್ರಾ ಅಂತ. ಇಲ್ಲ ಮೇಡಮ್, ನಾನು ಯಾರ್ಯಾರೇ ಟಕ್ಕರ್ ಕೊಡ್ಬೇಕು ಟಕ್ಕರ್ ಕೊಟ್ಕೊಂಡೆ ನಾನು ಆಟ ಆಡ್ಕೊಂಡು ಬಂದಿದ್ದೀನಿ. ಸೇಫ್ ಏನಾಗಿಲ್ಲ, ಮನೆಯವ್ರನ್ನೆಲ್ಲ ಎದುರಾಕೊಂಡು ಇದ್ದೀನಿ. ಪ್ರತಿ ವಾರನೂ ನಾಮಿನೇಟ್ ಹಾಕೊಂಡು ಬಂದಿದ್ದೀನಿ. ನಾನೇನಿಲ್ಲ ಮೇಡಮ್, ನನ್ನ ಆಟ ನಾನು ಆಡಿದ್ದೀನಿ. ಯಾವ ಸೇಫ್ ಅನ್ನೋದೇನಿರಲಿಲ್ಲ ಮೇಡಮ್. ಮತ್ತು ನಾನು ಯಾವುದು ಗುಂಪುಗಾರಿಕೆ ಮಾಡಿರಲಿಲ್ಲ, ತಂಡ ಕಟ್ಕೊಂಡಿರಲಿಲ್ಲ ಅಲ್ಲೇನೂ ಕೂಡ. ತುಂಬ ನೀಟಾಗಿ ನನ್ನ ಆಟನ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ, ನಾನು ಅರ್ಥ ಮಾಡ್ಕೊಂಡಿರೋ ಥರ ನಾನು ಆಟ ಆಡ್ಕೊಂಡು ಬಂದಿದ್ದೀನಿ. ನೀವು ಮನೆಗೆ ಹೋದ್ರೂ ಮಿಸ್ ಮಾಡ್ಕೊಳ್ಳೋದು ಒಂದೇ ಅನ್ಸುತ್ತೆ, ಮಾವ ಮಾವ ಅನ್ನೋದು. ಮಾವ ಅನ್ನೋದು ಎಷ್ಟು ಮಿಸ್ ಮಾಡ್ಕೊತೀರಾ ನೀವು? ಮೇಡಮ್, ನನ್ನ ಅಳಿಯ ಮನೆ ಒಳಗಡೆ ಬಂದಾಗ ಫಸ್ಟು ಅವನ್ನ ಒಳಗಡೆ ವೆಲ್ಕಮ್ ಮಾಡ್ಕೊಂಡಿದ್ದು, ಅವ್ನು ಹೋಗಿ ಹಗ್ ಮಾಡ್ಕೊಂಡಿದ್ದು ನಾನೇ. ಅವನು ಗೆದ್ದು ಬರಲಿ ಅಂತ ನಾನು ಯಾವತ್ತೂ ಹಸಿದ್ದೀನಿ ಅವನಿಗೆ. ಅವನು ಗೆದ್ದು ಬಂದರೂ ಕೂಡ ಅವನು ಫಸ್ಟು ಸೆಲೆಬ್ರೇಟ್ ಮಾಡೋದು ನಾನೇ. ಅಷ್ಟು ಅವನ ಮೇಲೆ ಅಭಿಮಾನ, ಪ್ರೀತಿ ಇದೆ ನನಗೆ, ಹನುಮಂತನಿಗೆ. ಯಾವತ್ತೂ ಅದು ಅಳಿಯ ಅನ್ನೋ ಜಾಗ ಯಾವತ್ತೂ ಇರ್ತದೆ ಮೇಡಮ್, ಅದು ಕೊನೆವರೆಗೂ. ನಾನು ನಿಮ್ಮಲ್ಲಿ ಒಂದು ನೋಡಿದ್ದು ಅಂತ ಹೇಳಿದರೆ, ನೀವು ಇಷ್ಟು ದಿನ ಕೋಪ ಮಾಡ್ಕೊಂಡಿದ್ದೆ ನೋಡಿರಲಿಲ್ಲ. ಒಂದು ಟಾಸ್ಕ್ ಬಂದಾಗ ರಜತ್ಗೆ ಮತ್ತು ನಿಮಗೆ ತುಂಬ ಕ್ಲಾಶಸ್ ಆಗುತ್ತೆ. ಅವರೊಂದು ಮಾತು ಹೇಳ್ತಾರೆ. ಸೊ ಅದು ವಾರದ ಕತೆ ಕಿಚ್ಚನ ಜೊತೆಲೂ ನಿಮ್ಗೆ ಡಿಸ್ಕಷನ್ ಆಗುತ್ತೆ. ಅವಾಗ ಏನು ಅನಿಸ್ತು ಸರ್ ಅದು ಅಷ್ಟು ಅಗ್ರೆಸಿವ್? ಮೇಡಮ್, ಆ್ಯಕ್ಚುಲಿ ಅದು ಮಾತು ಬಂದಾಗ ನಾನು ಅವಾಗಲೇ ಹೇಳ್ತೀನಿ, ನನ್ನನ್ನು ಕಳಿಸ್ಬಿಡಿ ಬಿಗ್ ಬಾಸ್, ನಾನು ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಈ ಥರ ಮಾತುಗಳೆಲ್ಲ ಅನ್ಸ್ಕೊಂಡು ನಾನು ಇರಲ್ಲ ಅಂತೆಲ್ಲ ಹೇಳ್ತೀನಿ. ಅದಾದಮೇಲೆ ವೀಕೆಂಡ್ ಬರುತ್ತೆ. ವೀಕೆಂಡ್ ಬಂದಾಗ ಸುದೀಪ್ ಸರ್ ಹೇಳ್ತಾರೆ, ಈ ಥರ ಮಾತುಗಳೆಲ್ಲ ತಪ್ಪು, ಮಾತಾಡಬಾರ್ದು ಅನ್ನೋದು ಅವ್ರಿಗೂ ಹೇಳ್ತಾರೆ, ನನಗೂ ಅದ್ರ ಬಂದಾಗ ಕಿವಿ ಮಾತನ್ನು ಹೇಳ್ತಾರೆ. ಅದನ್ನು ನಾನು ಒಂದು ಸ್ವಲ್ಪ ತಿದ್ಕೊಂಡು ಹೋಗೋಣ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಅದ್ರ ಬಗ್ಗೆ ಹೋದ್ರೆ ಏನಿದೆ ಮೇಡಮ್ ಜೀವನದಲ್ಲಿ, ಏನಿದೆ ಅಂತಂದರೆ ಎಂತೆಂಥ ಮಾತುಗಳು ಬರ್ತಾ ಇದ್ದಾವೆ, ಎಂತೆಂಥ ಏನೇನೋ ಆಗುತ್ತೆ. ಮಾಡೋದೇನಿದೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಆ ಕ್ಷಣಕ್ಕೆ ಏನು ಹೇಳಿದ್ದಾರೆ, ಒಪಿನಿಯನ್ ಹೆಂಗಾದರೂ ಚೇಂಜ್ ಆಗ್ಬೋದು. 2ರಿಂದ 3 ದಿನ ಬಿಟ್ಟು ಅದೇ ರಜತ್ತು ನಾನು ಇಬ್ಬರು ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿ ಜೊತೆಗೆ ಓಡಾಡ್ತೀವಿ, ಎಲ್ಲ ಮಾಡ್ತೀವಿ. ಒಪಿನಿಯನ್ಗಳಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಕ್ಷಣಕ್ಕೂ ಕೂಡ. ಬಟ್ ರಜತ್ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಇದ್ದಾರೆ, ಅದೊಂದು ಸ್ವಲ್ಪ ಕಮ್ಮಿ ಆಗಬೇಕು ಅಷ್ಟೇ. ನಿಮ್ಮ ಪ್ರಕಾರ ಬಿಗ್ ಬಾಸಲ್ಲಿ ಬೆಸ್ಟ್ ಯಾರು, ಯಾಕೆ? ಮೇಡಮ್, ಹನುಮಂತು ಬೆಸ್ಟು. ಯಾಕೆ ಅಂತಂದರೆ ಭಾಳ ಕ್ಲಿಯರ್ ಆಗಿದ್ದಾನೆ ಹನುಮಂತು. ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾನೆ, ಸ್ಟ್ರೇಟ್ ಫಾರ್ವರ್ಡಾಗಿ ಏನಾದರೂ ಹೇಳ್ತಾನೆ. ಹನುಮಂತು ಮೇಡಮ್ ಬೆಸ್ಟ್. ಎಷ್ಟೋ ಸಲ ಸುದೀಪ್ ಸರ್ ಹೇಳ್ತಿರ್ತಾರೆ, ನಿಜವಾದ ಕಂಟೆಸ್ಟೆಂಟು, ನಿಜವಾಗಿ ಆಟ ಆಡ್ತಿರೋದು ಅಂದರೆ ಹನುಮಂತನೇ ಅಂತ. ಯಾಕೆಂದರೆ ಸೈಲೆಂಟ್ ಆಗಿದ್ದೇ ಟಕ್ಕರ್ ಕೊಡ್ತಾರೆ ಅವರು. ಮೇಡಮ್ ನಿಜ ಮೇಡಮ್, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ಅನ್ಕೋತಾರೆ ಎಲ್ಲರೂ, ಬಟ್ ಅದನ್ನು ಯಾರೂ ಡೈರೆಕ್ಟಾಗಿ ಹೇಳಲ್ಲ. ಆ ಥರ ಹನುಮಂತು. ಹೌದು, ಹಾಂ ಅದಾಗುತ್ತೆ. ನೀವು ಇಷ್ಟು ದಿನ ಸುದೀಪ್ ಸರ್ದು ಸಾಟರ್ಡೆ ಸಂಡೇ ಬತ್ತು ಅಂದಾಗ ನಿಮಗೆ ಯಾವಾಗಲೂ ಒಂದು ಹುಮ್ಮಸ್ ಕೊಡ್ತಿದ್ರು ಸರ್. ಸೊ ನೆಕ್ಸ್ಟು ವರ್ಷದಿಂದ ಅವರು ಹೋಸ್ಟ್ ಮಾಡಲ್ಲ, ಅದ್ರ ಅನಿಸಿಕೆ ನಿಮ್ಮದು? ಮೇಡಮ್, ಅವರಿಂದ ಕಲ್ತಂಥ ಪಾಠ ತುಂಬ ಇದೆ. ನಾನು ನನ್ನ ಬಿಕಾಸ್ ಯಾಕೆ ಅಂತ ಹೇಳಿದರೆ, ಅವತ್ತು ಒಂದು ಜಗದೀಶ್ ಹೋಗಿದ್ದಾಗ ಸರ್ ಅವ್ರ ಅಮ್ಮ ತೀರೋಗಿರ್ತಾರೆ. ನಾನು ಇಂಟರ್ವ್ಯೂ ಮಾಡಬೇಕಾದಾಗ ಹೇಳಿದ್ರು,